ನಮಸ್ಕಾರ. ಕರ್ನಾಟಕ ಸರ್ಕಾರ ಲಿಂಕ್ ಡಾಕ್ಯುಮೆಂಟ್ ಸಾಕ್ಷರತಾ ಕಾರ್ಯಕ್ರಮ ಬಾಳಿಗೆ ಬೆಳಕು ಎಂಬ ಪುಸ್ತಕದಲ್ಲಿ 3ನೇ ಅಧ್ಯಾಯವನ್ನು ನಾವು ಕಾಣ್ತೀವಿ. 3ನೇ ಅಧ್ಯಾಯ ಕಾಯಕದ ಬದುಕು. ಕಾಯಕದ ಬದುಕು ಯಾವ ರೀತಿ ಇರ್ತೈತಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ತಿಳ್ಕೊತೀವಿ. ಕೆಳಗಡೆ ಯ ದ ಬ ಉ ಅಂತಕ್ಕಂಥ ಒಂದು ಸ್ವರ ಚಿಹ್ನೆಯನ್ನು ಕೊಟ್ಟಿರ್ತಕ್ಕಂಥದ್ದು ನೋಡ್ತೀವಿ. ಚಿತ್ರದಲ್ಲಿ ಕಾಯಕವನ್ನು ಯಾವ ರೀತಿ ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ಕಾಣ್ತೀವಿ. ಮೊದಲನೇ ಅಕ್ಷರ ಚೌಕದಲ್ಲಿ ಯ ಕೊಟ್ಟಿರ್ತಕ್ಕಂಥ ಕಾಣ್ತೀವಿ. ಯಮ, ಮಾಯ, ಕಾಯಕ. ಎರಡನೇದು ಆಕಳ ಚಿಹ್ನೆಯನ್ನು ಕೊಟ್ಟಿರ್ತಕ್ಕಂಥ ಕಾಣ್ತೀವಿ. ದನ, ದಾರ, ಕದ. ಮೂರನೇ ಅಕ್ಷರ ಬ ಕೊಟ್ಟಿದ್ದಾರೆ. ಬಲ, ಬರ, ಬೆಲೆ. ಇನ್ನು ಸ್ವರ ಚಿಹ್ನೆ ಹೂ ನೋಡಿದಾಗ ಕರು, ಕಾಲು, ಬದುಕು ಅಂತಕ್ಕಂಥದ್ದು ನೋಡ್ತೀವಿ. ಇಲ್ಲಿ ಕಾಯಕದ ಬದುಕು, ಆ ಮನೆ ಕಾಯಕದ ಮನೆ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಕೆಲಸಗಳನ್ನು ಮಾಡ್ತೀವಿ, ಆ ಮನೆಯ ಕಾಯಕ ಯಾವ ರೀತಿ ಇರ್ತೈತಿ ಅನ್ನೋದನ್ನು ಈ ಪಾಠದಲ್ಲಿ ತೋರಿಸಿದ್ದಾರೆ. ಕಲಾರಾಮರ ಬದುಕು, ಕಲಾರಾಮರ ಕಾಯಕದ ಬದುಕು, ಕಾಯಕದ ಬದುಕು, ಮಾನದ ಬದುಕು ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಯಾಕಂದರೆ ಕಲಾ ಮತ್ತು ರಾಮರ ಜೀವನ ಯಾವ ರೀತಿ ಐತೋ, ಅವರ ಕಾಯಕವನ್ನು ಕೆಲಸವನ್ನು ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಬದುಕು ಸಾಗ್ತೈತಿ ಅಂತಕ್ಕಂಥದ್ದನ್ನು ನೋಡ್ತೀವಿ. ಕಾಯಕದ ಬದುಕು ಯಾವ ರೀತಿ ಇರ್ತದೆ ಅಂದ್ರೆ ಮಾನದ ಬದುಕಾಗಿ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು 6ರಿಂದ 10ರವರೆಗಿನ ಅಂಕಿಗಳನ್ನು ಕಲಿಸಿ ಅಂತಕ್ಕಂಥದ್ದು ಕಾಣ್ತೀವಿ. ಇಲ್ಲಿ ಹುಲಿಯ ಚಿತ್ರವನ್ನು ನೋಡಿದಾಗ ಎಷ್ಟು ಹುಲಿಗಳಿದಾವೆ ಅಂದ್ರೆ 6, ಕುಂಬಳಕಾಯಿಗಳ ಚಿತ್ರ ನೋಡಿದಾಗ 7, ಸೂರ್ಯಕಾಂತಿಯ ಚಿತ್ರಗಳನ್ನು ನೋಡಿದಾಗ 8, ಮೊಲದ ಚಿತ್ರವನ್ನು ನೋಡಿದಾಗ 9 ಮೊಲಗಳನ್ನು ಕಾಣ್ತೀವಿ. ಇನ್ನು ಪೈನಾಪಲ್ಗಳನ್ನು ನೋಡಿದಾಗ 10 ಪೈನಾಪಲ್ಗಳನ್ನು ಕಾಣ್ತೀವಿ. ಇನ್ನು ಚಿಹ್ನೆಯನ್ನು ಕೊಟ್ಟಿದ್ದಾರೆ. ಇದು ಸಂಕಲನ ಚಿಹ್ನೆ, ಇದು ಕೂಡುವ ಲೆಕ್ಕದ ಗುರುತು ಅಂತ ಕೊಟ್ಟಿರ್ತಕ್ಕಂಥದ್ದು ನೋಡ್ತೀವಿ. ಚಿತ್ರಗಳನ್ನು ಕೂಡಿಸಿ ಕೊಡುವ ಲೆಕ್ಕ ಕಲಿಸಿ. ಇಲ್ಲಿ 7 ಕುಂಬಳಕಾಯಿಗಳನ್ನು, 9 ಮೊಲದ ಚಿಹ್ನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕಾಣ್ತೀವಿ. ಚಟುವಟಿಕೆ ಚೌಕದಲ್ಲಿರುವ ಅಕ್ಷರವನ್ನು ಅದರ ಮುಂದೆ ಕೊಟ್ಟಿರುವ ಅಕ್ಷರಗಳಲ್ಲಿ ಗುರುತಿಸಿ ಚೌಕ ಹಾಕಿ. ಯ ಸಾಲಿಗೆ ಯ ಅಂತಕ್ಕಂಥ ಚೌಕನ್ನು ತುಂಬಿರ್ತಕ್ಕಂಥ ಕಾಣ್ತೀವಿ. ಇನ್ನು ದ ಕೊಟ್ಟಾಗ ದ ಅಂತೇಳಿ ತುಂಬಬೇಕು, ಅವಕ್ಕೆ ಚೌಕವನ್ನು ಹಾಕಬೇಕು. ಆನಂತರ ಬ ಅಂತಕ್ಕಂಥ ಅಕ್ಷರದ ಮುಂದಿನ ಸಾಲುಗಳಲ್ಲಿ, ಮುಂದಿನ ಅಕ್ಷರಗಳಲ್ಲಿ ಬ ಅಂತಕ್ಕಂಥ ಅಕ್ಷರಗಳನ್ನು ಗುರುತಿಸಿ ಅವಕ್ಕೆ ಚೌಕಾಕಾರವನ್ನು ಹಾಕಬೇಕು. ಲು ಅಂತಕ್ಕಂಥ ಒಂದು ಅಕ್ಷರ ಸಾಲುಗಳಿಗೆ ಚೌಕನ್ನು ಹಾಕಬೇಕು. ಓದಿಸಿ ಕ ಯ ಬ ಕು ದ ಲೆ. ನೋಡ್ರಿ ಯಾವ ರೀತಿ ಕೊಟ್ಟಿದ್ದಾರೆ, ಓದಿಸ್ಬೇಕು ಅದನ್ನು. ಆ ಕಾದ ಕೆಳಗಡೆ ಬೆಲೆ, ಕಲೆ ಅಂತಕ್ಕಂಥದ್ದು, ಯದ ಕೆಳಗಡೆ ದಾನ, ದಯೆ ಅಂತಕ್ಕಂಥದ್ದು, ಬದ ಕೆಳಗಡೆ ಬದುಕು, ಕಾಯಕ ಅಂತಕ್ಕಂಥದ್ದು, ಕು ಅಂತಕ್ಕಂಥ 6, ಆಲ, ದ ಅಂದ್ರೆ ಕಾರು, ಬಲ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಕಲಾರಾಮರ ಮನೆ, ಆ ಬದುಕು, ಕಾಯಕದ ಬದುಕು, ಮಾನದ ಬದುಕು ಅಂತಕ್ಕಂಥ ಒಂದು ಪಾಠದಲ್ಲಿ ಮೂಡಿಬಂದಿರ್ತಕ್ಕಂಥ ಒಂದು ಚಿತ್ರಣವನ್ನು ನೋಡಿದಾಗ ಇವುಗಳನ್ನು ಕೆಳಗಿನ ನೋಡಿ ಬರೆಯಿರಿ. ದ ಅಂತಕ್ಕಂಥ ಅಕ್ಷರವನ್ನು ತುಂಬಬೇಕು. ಬ ಅಂತಕ್ಕಂಥ ಅಕ್ಷರವನ್ನು ಬರಿಬೇಕು. ಯ ಮುಂದಿನ ಬಿಟ್ಟ ಸ್ಥಳಗಳಲ್ಲಿ ಯ ಅಂತ ತುಂಬಬೇಕು. ರು ಅಂತಕ್ಕಂಥದ್ದನ್ನು ತುಂಬಬೇಕು. ಇನ್ನು ಇಲ್ಲಿ ಖಾಲಿ ಜಾಗ ಬಿಟ್ಟಿದ್ದಾರೆ. ಯಾವ ರೀತಿ ಇದೆಯೋ ಅದೇ ರೀತಿ ನಾವೇನು ಮಾಡ್ತೇವೆ ಬರಿತಾ ಹೋಗಬೇಕು. ಕಾಲ, ಬಯಲು, ಬದುಕು, ಕಾಯಕ. ನಾವು 2 ಬರೆದಿದ್ದೀವಿ ಈಗಾಗಲೇ. ಕಾಲ ಮತ್ತು ಬಯಲು ಅಂತಕ್ಕಂಥದ್ದನ್ನು ಬರೆದಿರ್ತಕ್ಕಂಥದ್ದು ನೋಡ್ತೀವಿ. ಇನ್ನು ಕಲಾರಾಮರ ಕಾಯಕದ ಬದುಕು ಅಂದಾಗ ಕಲಾ ಮತ್ತು ರಾಮರ ಕಾಯಕದ ಬದುಕು ಯಾವ ರೀತಿ ಇದೆ ಅನ್ನೋದನ್ನು ಇಲ್ಲಿ ನೋಡ್ತೀವಿ. ಕಾಯಕದ ಬದುಕು, ಮಾನದ ಬದುಕು ಅಂತಕ್ಕಂಥದ್ದನ್ನು ಇಲ್ಲಿ ಬಿಟ್ಟ ಸ್ಥಳ ತುಂಬಬೇಕು. ಆವರಣದಲ್ಲಿರುವ ಸರಿಯಾದ ಅಕ್ಷರ ಆರಿಸಿಕೊಂಡು ಖಾಲಿ ಜಾಗದಲ್ಲಿ ಬರೆಯಿರಿ. ಅಂದರೆ ಇಲ್ಲಿ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ ಅಂದ್ರೆ ಯ ನೆ ಕು ಲ ಯ ಮ ಬದುಕು, ಬಯಲು ಅಲ್ಲಿಯ ತುಂಬಬೇಕು, ಕಾಯಕ, ಕಮಲ, ರಾಮ, ಆನೆ. ಈ ಚಿತ್ರ ನೋಡಿ ಚಿತ್ರದ ಹೆಸರನ್ನು ಬರೀರಿ ಅಂದ್ರೆ ಇಲ್ಲಿ ಕಾರಿದೆ, ಮರ, ಆಲದ ಮರ ಆಗಿರ್ಬೋದು, ಕಾಲು, ಬಲ, ಶಕ್ತಿ, ತೋಳನ್ನು ತೋರಿಸಿರ್ತಕ್ಕಂಥದ್ದು ಕಾಣ್ತೀವಿ. ಕೆಳಗಿನ ಅಂಕಿಗಳನ್ನು ಮುಂದೆ ಬರೀರಿ. ಆ್ಯಸ್ ಇಟ್ ಈಸ್ 6, 7, 8, 9, 10 ಯಾವ ರೀತಿ ಅಂಕಿಗಳಿದಾವೋ ಅದೇ ರೀತಿ ತುಂಬ್ಕೋತಾ ಹೋಗಬೇಕು. 1ರಿಂದ 10ರವರೆಗಿನ ಅಂಕಿಗಳನ್ನು ಕ್ರಮವಾಗಿ ಗೆರೆ ಎಳೆದು ಸೇರಿಸಿ ಅದು ಏನೆಂದು ಮುಂದೆ ಬರೆಯಿರಿ. ನೋಡ್ರಿ, 1ರಿಂದ ನಾವು ಪ್ರಾರಂಭಿಸಿದಾಗ ಇಲ್ಲಿ 2, 3, 4, 5, 6, 7, 8, 9, 10, 11ಕ್ಕೆ ನಾವು ಕೂಡಿಸಿದಾಗ ಏನಾಗತ್ತಂದ್ರೆ ನಮ್ಮ ಮನೆಯ ಒಂದು ಚಿತ್ರ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥದ್ದನ್ನು ನೋಡ್ತೀವಿ. ಇದಕ್ಕೆ ಬಣ್ಣ ಹಚ್ಚಿ ಒಂದು ಗುರುತನ್ನು ಮಾಡಬೇಕು. ಮನೆ ಯಾವ ರೀತಿ ಇರ್ತೈತೋ ಆ ರೀತಿ ನಾವು ಕೂಡಿಸ್ಕೊಳ್ಬೇಕು. ಇನ್ನು 8ನೇದು ಚಿತ್ರಗಳನ್ನು ಕೂಡಿಸಿ ಕೊಡುವ ಲೆಕ್ಕ ಮಾಡಿಸಿ. ಯಾಕಂದರೆ ಇಲ್ಲಿ ತಬಲಗಳ ಚಿತ್ರವನ್ನು ನೋಡಿದಾಗ
6 ಚಿತ್ರಗಳನ್ನು ಕಾಣ್ತೀವಿ. ಇನ್ನು ಟೊಮೆಟೊ ಚಿತ್ರ ನೋಡಿದಾಗ 8 ಚಿತ್ರಗಳು ಟೊಮೆಟೊ ಕಾಯಿಗಳಿರ್ತಕ್ಕಂಥದ್ದು ಕಾಣ್ತೀವಿ. ಇನ್ನು ಕರ್ನಾಟಕ ಸರ್ಕಾರ ಲಿಂಕ್ ಡಾಕ್ಯುಮೆಂಟ್ ಸಾಕ್ಷರತಾ ಕಾರ್ಯಕ್ರಮ ಸವಿ ಬರಹದಲ್ಲಿ 3ನೇ ಅಧ್ಯಾಯದ ಕಾಯಕದ ಬದುಕು ಅಂತಕ್ಕಂಥ ಒಂದು ಚಿತ್ರದ ಒಂದು ಮನೆಗೆಲಸವನ್ನು ಕೊಟ್ಟಿರ್ತಕ್ಕಂಥದ್ದು ನೋಡ್ತೀವಿ. ಅಲ್ಲಿ ಯ ಮ ದನ ಬೆಲೆ ಬದುಕು ಅಂತಕ್ಕಂಥ ಒಂದು ಅಕ್ಷರಗಳನ್ನು ಕೊಟ್ಟಿದ್ದಾರೆ. ಇದೇ ರೀತಿ ಈ ಪೇಜನ್ನು ಸಂಪೂರ್ಣವಾಗಿ ನಾವೇನು ಮಾಡಬೇಕಂದ್ರೆ ತುಂಬ್ಕೋತ ಹೋಗಬೇಕು. ಬಸವಣ್ಣನವರು ಹೇಳಿದ ಮಾತಿನಂತೆ ಕಾಯಕವೇ ಕೈಲಾಸ, ಯಾಕೆಂದರೆ ದುಡಿಮೆಯ ಒಂದು ಕೆಲಸವಾಗಿ ನಿರಂತರ ಸಾಗಬೇಕು ಅಂತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು ಕಾಯಕದ ಬದುಕು ಮಾನದ ಬದುಕು ಅಂತಕ್ಕಂಥ ಒಂದು ಸಾಲನ್ನು ಕೊಟ್ಟಿದ್ದಾರೆ. ಇಲ್ಲಿ ಅದೇ ರೀತಿಯ ಸಾಲುಗಳನ್ನು ಸಂಪೂರ್ಣವಾಗಿ ಇಲ್ಲಿ ತುಂಬುತ್ತಾ ಹೋಗಬೇಕು. ಇನ್ನು ಮುಂದಿನ ಪಾಠವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಹಿರಿಯರಿಗೆ ಧನ್ಯವಾದಗಳು. ನಮಸ್ಕಾರ.